Love me or hate me, kiss me or kill me. Oh darling, please do something to me. Who is that fellow? Working in Becker, reading only English paper. This is too much. I don't like this. Hey man, wait and see. ಈ ಜಾಗ ಸರಿ ಇಲ್ಲ, ಹಲವಾರು ತೊಂದರೆ. ನನಗೋಗಿ ಈ ರಾತ್ರಿ ನೀನಿಲ್ಲಿ ಬಂದರೆ. ನೀನು ಇಂಗ್ಲಿಷ್ ಪೇಪರ್ ಓದ್ತೀಯಾ? ಗಣೇಶ್ ಮ್ಯಾಜಿಸ್ಟ್ರೇಟ್ ಮನೇಲಿ ತಲೆಮರೆಸ್ಕೊಂಡಿದ್ದವ್ರಿಗೆ ಗೊತ್ತಾ? ಅವ್ರಿಗೂ ಇದಕ್ಕೂ ಸಂಬಂಧ ಇದೆಯಾ? ಇಲ್ಲ, ಅವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅವನು ತುಂಬಾ ಬುದ್ಧಿವಂತ. ಮೊನ್ನೆ ಅಣ್ಣಮ್ಮ ಮೆರವಣಿಗೆಯಲ್ಲಿ ಗಲಭೆ ಎಬ್ಬಿಸ್ಬಿಟ್ಟು ಅವನು ಅಲ್ಲೇ ಇಟ್ಬಿಟ್ಟಿದ್ದಾನೆ. ಪೊಲೀಸ್ನವರು ಒಬ್ಬ ಅಪರಾಧಿ ತಪ್ಪಿಸ್ಕೊಂಡ್ರೆ ಅವನ್ ತಪ್ಪಿಸ್ಕೊಂಡಿದ್ದ ಜಾಗ ಬಿಟ್ಟು ಬೇರೆ ಎಲ್ಲಾ ಕಡೆ ಹುಡುಕ್ತಾರೆ ಅನ್ನೋ ಸೈಕಾಲಜಿ ಉಪಯೋಗಿಸ್ಕೊಂಡಿದ್ದಾನೆ. ಮ್ಯಾಜಿಸ್ಟ್ರೇಟ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಈಗಾಗಲೇ ವಿಚಾರಣೆ ಮಾಡಿದೀವಿ. ಲೋ, ಮೊಬೈಲ್ ರಿಂಗ್ ಆಗ್ತಿದೆ ಕಣ್ರೋ. ಯಾವ ನಂಬರ್ ನೋಡು? 3110 ಕಣೋ. ಅಟೆಂಡ್ ಮಾಡೋದು ಬೇಡವೋ? ಗಣೇಶ ಮ್ಯಾಜಿಸ್ಟ್ರೇಟ್ ಮನೆಯಿಂದ ತಪ್ಪಿಸ್ಕೊಂಡಿದ್ದಾನೆ. ಅವನೇ ಬೇರೆ ಕಡೆಯಿಂದ ಫೋನ್ ಮಾಡಿರ್ಬೋದು. ಅಟೆಂಡ್ ಮಾಡಿ ನೋಡು. ಲೋ, ಮ್ಯಾಜಿಸ್ಟ್ರೇಟ್ ಬಂದ್ ಕಾಲಾಗಿದ್ದು ನಾವು ಅಟೆಂಡ್ ಮಾಡಿ ಸಿಗಾಕೊಂಡ್ರೆ ಏನೋ ಮಾಡೋದು? ಏನು ಆಗಲ್ಲ. ಯಾವ ಫೋನ್ ಕಾಲಾದ್ರೂ ನಾನು ಮ್ಯಾನೇಜ್ ಮಾಡ್ತೀನಿ. ಕೊಡ ಇಲ್ಲಿ ಫೋನ್. ಆಯ್ತು ತಗೋ. ಹಲೋ, ನಾನು ಗಣೇಶ್ ಮಾತಾಡ್ತಾ ಇರೋದು. ಏ ಗಣೇಶ, ಏ ಗಣೇಶ, ನೀ ಮ್ಯಾಜಿಸ್ಟ್ರೇಟ್ ಮನೇಲಿ ಬಚ್ಚಿಟ್ಕೊಂಡಿದ್ದು ಪೊಲೀಸರಿಗೆ ಯಾಕೋ ಗೊತ್ತಾಯ್ತು? ಅದೆಲ್ಲ ಈಗ ಬೇಡ. ನಾನು ಹೇಳೋ ವಿಷಯ ಯಾರಿಗೂ ಹೇಳ್ಬೇಡ. ಭಾಷಾ, ಕೃಷ್ಣ, ಹರೀಶ್ಗೂ ಹೇಳ್ಬೇಡ. ಓಕೆ ಸರಿ, ಹೇಳು ಏನು ವಿಷಯ? ಎಲ್ಲರೂ ಕ್ಲಿಯರ್ ಚೆಕ್ ಮಾಡಿಬಿಟ್ರಿ. ನಮಸ್ಕಾರ ಸರ್. ಏನ್ ಸರ್, ಬ್ಯಾಂಗ್ಳೂರ್ ಪೊಲೀಸ್ನವರೆಲ್ಲ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀರಲ್ಲ, ಈ ದೇವಸ್ಥಾನಕ್ಕೆ ಏನಾದ್ರೂ ಬಾಂಬ್ಗೆ ಬಿಟ್ಟಿದಾರ? ಬಾಂಬ್ಗಿಂತ ಡೇಂಜರ್ ಪರ್ಸನ್ ಗಣೇಶ ಇಲ್ಲಿ ಬರ್ತಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ವಾಚ್ ಮಾಡ್ತಾ ಇದೀವಿ. ಹೌದಾ ಸರ್? ಸರ್, ಆ ಗಣೇಶ್ ಬಂದ್ರೆ ಖಂಡಿತ ಹಿಡಿತೀರಾ ಸರ್? ಇಲ್ಲ, ಕೂತ್ಕೊಂಡು ಗೋಲಿ ಆಡ್ತಾ ಇರ್ತೀವಿ. ಹೋಗ ಕೆಲಸ ನೋಡು. ಹಾಗಲ್ಲ ಸರ್, ಬಿಡಿ ಸರ್, ಬಿಡಿ ಸರ್. ಬಂದ್ಬಿಟ್ಟು ಅದೋಡ್ದಾಗ ಗಣೇಶ್, ಯಾಕೋ ನನಗಿಂತ ದ್ರೋಹ ಮಾಡಿದೆ. ಗಣೇಶ್, ಯಾಕೆ ನನ್ನ ಮೇಲೆ ಸಂದೇಹ ಪಡ್ತಾ ಇದೀಯಾ? ಸಂದೇಹ ಅಲ್ಲ, ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಆ ಮೆಜಿಸ್ಟ್ರೇಟ್ ಮನೆಯಲ್ಲಿ ತಲೆ ಮರೆಸಿಕೊಂಡಿದ್ದು ಮೆಜಿಸ್ಟ್ರೇಟ್ಗೂ ನಿಮಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಮೆಜಿಸ್ಟ್ರೇಟ್ ಅವರ ಒಳ್ಳೆತನನೇ ನನ್ನ ಇಲ್ಲಿಯವರೆಗೂ ಕರ್ಕೊಂಡು ಬಂದಿದ್ದು. ಸೊ ಅವರ ಮೇಲೆ ಅನುಮಾನನೇ ಇಲ್ಲ. ಇನ್ ಉಳಿದಿರೋದು ನೀವು. ನನ್ನ ಸ್ನೇಹಿತರಾದ ನೀವು ನನಗೆ ದ್ರೋಹ ಮಾಡಿರ್ತೀರಾ ಅಂತ ಒಂದು ಆಲೋಚನೆ. ನಂಬಕ್ಕಾಗಲಿಲ್ಲ. ನನ್ನ ಆಲೋಚನೆ ಸರಿನಾ ತಪ್ಪಾ ಅಂತ ತಿಳ್ಕೊಳ್ಳಕ್ಕೆ ನಿಮ್ 4 ಜನರಿಗೂ ಫೋನ್ ಮಾಡಿ 4 ಡಿಫರೆಂಟ್ ಪ್ಲೇಸಸ್ಗೆ ಬರಕ್ ಕೇಳ್ದೆ.
ನನ್ನ ಮಾತಿಗೆ ಬೆಲೆ ಕೊಟ್ಟು ಒಬ್ಬರು ಗೊತ್ತಿಲ್ಲದೆ ಒಬ್ಬರು 3 ಜನ 3 ಪ್ಲೇಸಸ್ಗೆ ಬಂದ್ರು. ಆದ್ರೆ ನಿನಗೆ ಹೇಳ್ದ ಇಸ್ಕಾನ್ ಟೆಂಪಲ್ ಹತ್ರ ಮಾತ್ರ ನೀನು ಬರ್ದೆ ಪೊಲೀಸ್ ಬಂದ್ರು. ಇನ್ಫಾರ್ಮೇಶನ್ ಕೊಟ್ಟ ನೀನು ಸಿಕ್ಕಾಕೊಂಡೆ ದೋಸ್ತ್. ಹೇಳು, ನಾನು ದ್ರೋಹಿಯಾಗಿ ಕ್ರಿಮಿನಲ್ ಆಗಿ ಪೊಲೀಸ್ಗೆ ಸಿಗೋದು ನನಗೆ ಸಂತೋಷ ಅಂದ್ರೆ ನಾನು ಈಗಲೇ ಸರೆಂಡರ್ ಆಗ್ತೀನಿ. ಆದ್ರೆ ಅದಕ್ಕೆ ಮುಂಚೆ ನೀನ್ ಯಾಕೆ ಇಂಥ ದ್ರೋಹ ಮಾಡಿದೆ ಅಂತ ನನಗೆ ಗೊತ್ತಾಗ್ಬೇಕು. ನಿಜ ಹೇಳು. ಶಬಾಷ್. ನೋಡು, ಎಷ್ಟೋ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸ ಮಾಡಿದ್ ನಾನು ನಿನ್ನ ಬುದ್ಧಿವಂತಿಕೆ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಕರೆಕ್ಟ್, ನಿನ್ನ ಅನುಮಾನ ಕರೆಕ್ಟ್. ನಿನ್ನ ಬಗ್ಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ನಾನೇ. ಅಷ್ಟೇ ಅಲ್ಲ, ಸಿಟಿಲಿ ನಡೆದ ಬಾಂಬ್ ಬ್ಲಾಸ್ಟ್ಗೂ ನಿನಗೂ ಸಂಬಂಧ ಇದೆ ಅಂತ ಪಕ್ಕಾ ಎವಿಡೆನ್ಸ್ನ ನಮ್ಮ ಕೇಬಲ್ ಟಿವಿ ರೂಮ್ನಲ್ಲೇ ಪೊಲೀಸ್ನವ್ರಿಗೆ ಸಿಗೋ ತರ ಮಾಡಿದ್ದು ನಾನೇ. ನಿನ್ನ ಸಿಕ್ಕಾಕೊಳ್ಳೋಕೆ ಮಾಡಿದ್ದು ನಾನೇ. ಎಲ್ಲದಕ್ಕೂ ಕಾರಣ ನಾನೇ. ನನ್ನ ಪೊಲೀಸ್ಗೆ ಹಿಟ್ಕೊಡೋದಷ್ಟೇ ನಿನ್ ಕೆಲಸ ಅಂದ್ಕೊಂಡೆ. ಆದ್ರೆ ಇಷ್ಟೊಂದು ದಾರುಣ ಕೃತ್ಯಕ್ಕೂ ಸಂಬಂಧಪಟ್ಟಿದ್ಯಾ ಅಂತ ನಾನು ಊಹಿಸಿರ್ಲಿಲ್ಲ. ನನ್ನ ಭವಿಷ್ಯನೇ ಅಲ್ಲದೆ 536 ಜೀವಗಳ ಸುಂದರ ಭವಿಷ್ಯನೇ ನಾಶ ಮಾಡ್ಬಿಟ್ಟೆ. ಏಯ್, ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಬೆಳೆದು ಈ ಮಣ್ಣಿಗೆ ದ್ರೋಹ ಮಾಡಿದ್ಯಲ್ಲ, ನೀನು ಮನುಷ್ಯನ? ಏಯ್, ಈ ಮಣ್ಣಲ್ಲಿ ಹುಟ್ಟಿದ್ದು ನನ್ ತಪ್ಪು. ಅದೇ ನನ್ನ ಮಣ್ಣಲ್ಲಿ ಹುಟ್ಟಿದ್ರೆ ನಮ್ಮಣ್ಣು ನಿಮ್ಮಣ್ಣು ಅಂತ ನಮ್ಮನ್ನ ಬೇರ್ಪಡಿಸಿದ ಆವತ್ತಿನ ಚಿನ್ನನಿಂದ ಹಿಡಿದು ಇವತ್ತಿನ ಈ ಭಾಷಾವರೆಗೂ ನಿಮ್ಮಂತ ಕೆಲವು ಸ್ವಾರ್ಥಿಗಳಿಂದ ಅಣ್ಣ ತಮ್ಮಂದಿರಾಗಿ ಬಾಳ್ಬೇಕಾದ ನಾವು ವಿರೋಧಿಗಳಾಗ್ತಾ ಇದ್ದೀವಿ. ಕರೆಕ್ಟ್ ಆಗಿ ಹೇಳಿದೆ ಕಣ. ನಾವೀಗ ವಿರೋಧಿಗಳು. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಮಾತಾಡಕ್ಕೆ ನಂಗೆ ಟೈಮೂ ಇಲ್ಲ. ನಾನಿನ್ ಬರ್ತೀನಿ. ಏಯ್, ನಿಜ ಏನು ಅಂತ ಹೇಳ್ದೆ ಇಲ್ಲಿಂದ ಹೋಗಕ್ಕಾಗಲ್ಲ. ನನ್ನ ಬಾಯಿಂದ ನೀನ್ ನಿಜ ಬಿಡ್ಸಕ್ಕಾಗೋದಿಲ್ಲ. ದಾರಿ ಬಿಡು. ನಿಜ ಹೇಳೋ. ನಾನೇನು, ನನ್ನ ಪವರ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ನಾನೀಗ ಹಳೆ ಭಾಷೆ ಅಲ್ಲ. ನಿಜ ಹೇಳು. ಹೇಳ್ತೀನಿ. ಶರ್ಮಾ ಸಾಬ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನೋ ಕ್ಲೂ ಸಿಕ್ತಾ? ಆ ಗಣೇಶ್ ಎಲ್ಲಿದ್ದಾನೆ? ಗಣೇಶ್, ನೀನು? ಪವಿತ್ರವಾದ ಕೆಲಸದಲ್ಲಿದ್ದು ದೇಶ ಸೇವೆ ಮಾಡಬೇಕಾದ ನೀನು ದೇಶದ್ರೋಹ ಮಾಡ್ತಾ ಇದೀಯಾ? ನಾಚಿಕೆ ಆಗಲ್ಲ? ಭಾಷಾ, ಏಯ್, ಅವನ ಮೇಲೆ ಯಾಕೆ ಕಿರಿಚಾಡ್ತೀಯ? ಮೊದಲು ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡು. ಈ ಅನಾಹುತಗಳೆಲ್ಲ ಯಾಕೆ ಮಾಡ್ದೆ? ಯಾತಕ್ಕಾಗಿ ಮಾಡ್ದೆ?
ಯಾರಿಗೋಸ್ಕರ ಮಾಡ್ದೆ, ಯಾವ ಸ್ವಾರ್ಥಕ್ಕಾಗಿ ಮಾಡ್ದೆ? ಏನೂ ಅರಿಯದ ನನ್ನನ್ನ ಈ ಬಲೆಯಲ್ಲಿ ಯಾಕೆ ಸಿಕ್ಕಾಕ್ಸ್ದೆ ಹೇಳು? ಇದರ ಹಿಂದೆ ಯಾರ್ಯಾರಿದ್ದಾರೆ? ಯಾರ ಕೈವಾಡ ಇದೆ? ಇದಕ್ಕೆಲ್ಲ ನನಗೆ ಉತ್ತರ ಬೇಕು. ಇಲ್ಲ ನಿನ್ ಜೀವ ತೆಗೆದಾದ್ರೂ ನಾನು ನಿಜಾನ ಹೊರಗೆ ತರ್ತೀನಿ. ಬಚ್ಚ, ನನ್ನ ಜೀವ ತೆಗಿತೀಯ? ಮೊದಲು ನಿನ್ನ ಜೀವ ಉಳಿಸ್ಕೋ. ರಾಜೇಶ್, ಮುಗಿಸ್ರೋ. ಗಣೇಶ್, ನನ್ನ ಕುಟುಂಬದ ಕಷ್ಟದ ಪರಿಸ್ಥಿತಿಯಿಂದ ದುಡ್ಡಿಗೆ ಆಸೆ ಪಟ್ಟು ನಿನಗೆ ಅನ್ಯಾಯ ಮಾಡ್ಬಿಟ್ಟೆ. ಎಲ್ಲದಕ್ಕೂ ಶ್ರೇಷ್ಠವಾದ ಸ್ನೇಹ ಅಂತಾರೆ. ಆ ಸ್ನೇಹಕ್ಕೆ ದ್ರೋಹ ಮಾಡಿದ್ ನನಗೆ ಅಲ್ಲ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಆದ್ರೆ ನಿನ್ನ ಪ್ರಾಣ ಕಾಪಾಡದೆ ಅನ್ನೋ ತೃಪ್ತಿಯಿಂದ ಹೋಗ್ತಾ ಇದ್ದೀನಿ ದೋಸ್ತ್. ಮುಂದಿನ ಜನ್ಮ ಅಂತ ಒಂದಿದ್ರೆ ಇದೇ ಮಣ್ಣಲ್ಲಿ ಮತ್ತೆ ನಿನ್ನ ಸ್ನೇಹಿತನಾಗಿ ಕೊಡ್ತೀನಿ, ನಿನಗೆ ಸ್ನೇಹಿತನಾಗಿ ಕೊಡ್ತೀನಿ. ಜೈ ಹಿಂದ್. ಭಾಷಾ